ಈಗ ನಾವು ಈ ಭೂಮಿ ಮೇಲೆ ಹುಟ್ಟಿದ ಮೇಲೆ ಭೂಮಿಗೆ ಏನಾದರೂ ಒಂದು ವಾಪಸ್ ಕೊಡ್ಬೋದು ಅಂದರೆ ನಾವು ವ್ಯವಸಾಯದಿಂದ ಕೊಡ್ಬೋದು. ಹಾಗಾಗಿ ಯುವಕರಲ್ಲಿ ಕೂಡ ಅದೊಂದು ಅವೇರ್ನೆಸ್ ತರಬೇಕು ಅಂದರೆ ಅವ್ರ ಕಾಂಟ್ರಿಬ್ಯೂಷನ್ ಅಗ್ರಿಕಲ್ಚರ್ಗೆ ಏನಿರಬೇಕು? ಅವ್ರದ್ದೊಂದು ಸ್ಲೋಗನ್ ಇತ್ತು, ಹೊಟ್ಟೆ ತುಂಬ ಇಟ್ಟು ಬಾಯಿ ತುಂಬ ಅನ್ನ ಅಂತ. ಅವರು ಮುದ್ದೆ ತಿಂತಾ ಇದ್ರು, ಅನ್ನ ಸ್ವಲ್ಪ ತಿಂತಾ ಇದ್ರು, ವ್ಯವಸಾಯನೂ ಚೆನ್ನಾಗಿ ಮಾಡ್ತಾ ಇದ್ರು. ಅಗ್ರಿಕಲ್ಚರ್ ಯಾರು ಮಾಡ್ತಾ ಇಲ್ಲ ಈಗ, ಮಾಡ್ತಾ ಇಲ್ಲ. ಯಾವುದೇ ವಿಲೇಜ್ಗೆ ಹೋಗಿ ನೀವು ಒಂಥರ ವಯೋವೃದ್ಧರ ಕೇಂದ್ರ ಸ್ಥಾನ. ನಾವು ಅಗ್ರಿಕಲ್ಚರ್ ನೆಗ್ಲೆಕ್ಟ್ ಮಾಡಿದ್ರೆ ಮುಂದಕ್ಕೆ ನಮಗೆ ಊಟಕ್ಕೆ ಸ್ವಲ್ಪ ತೊಂದರೆ ಆಗೋದ್ರಲ್ಲಿ ಯಾವ ಸಂಶಯನೇ ಇಲ್ಲ. ಪ್ರಕಾಶಣ್ಣ, ಈಗ ನೀವು ನಿಮ್ಮದೇ ಆದಂಥ ಒಂದು ಕಲ್ಪನೆ ಇಟ್ಕೊಂಡು ನಿಮ್ಮದೇ ಆದಂಥ ಒಂದು ಹೋರಾಟದಲ್ಲಿ ಚಿಕ್ಕ ವಯಸ್ಸಿನಿಂದ ಓದ್ಕೊಂಡು ಚೆನ್ನಾಗಿ ಓದಿ ಇಷ್ಟೆಲ್ಲ ಅನುಭವಿಸಿ ನೀವು ಇಷ್ಟುದ್ದ ಲಿಸ್ಟ್ ಹೇಳಿದ್ರಿ. ಈಗ ಡೈರೆಕ್ಟರ್ ಆಗಿದ್ರಿ, ಜೈಲರ್ ಆಗಿದ್ರಿ, ಆಮೇಲೆ ರೇಷ್ಮೆ ಇಲಾಖೆಯಲ್ಲಿ ಕೆಲಸ ಮಾಡಿದ್ರಿ, ಸುಮಾರು ದೊಡ್ಡ ಲಿಸ್ಟೇ ಹೇಳಿದ್ರಿ. ಹೇಗೆ ಪ್ರಕಾಶಣ್ಣ ಈಗ ಇಷ್ಟು ಕೆಲಸ ಮಾಡಬೇಕು ಅಂದರೆ ಒಂದೇ ಕಡೆ ನಿಮಗೆ ಆ ಸಸ್ಟೈನೆನ್ಸ್ ಅಂತ ಏನು ಕರೀತಾರೆ, ಇಚ್ಛಾಶಕ್ತಿ ನಿಮಗೆಲ್ಲ ಅದು ಯಾರಿಂದ ಬಂತು? ನಿಮ್ಮ ತಂದೆ ನೋಡಿ ಕಲ್ತ್ರ? ಯಾವ ಥರ ಅದು? ನಮ್ಮ ತಂದೆಯಿಂದನೇ ನಾವು ಕಲ್ತಿರೋದು. ನಮ್ಮ ತಂದೆನೂ ಭಾಳ ಚೆನ್ನಾಗಿ ವ್ಯವಸಾಯ ಮಾಡ್ತಾಯಿದ್ರು ಊರಿನಲ್ಲಿ. ಅವ್ರು ನಮ್ಮ ತಂದೆಯವ್ರು ಹೇಳ್ತಾ ಇದ್ರು, ನೋಡಪ್ಪ ನೀನು ಸೇರ್ತಾ ಇರೋದು ಲ್ಯಾಂಡ್ ಬೇಸ್ಡ್ ಡಿಪಾರ್ಟ್ಮೆಂಟಿಗೆ ಸೇರ್ತಾ ಇದ್ದೀಯಾ, ಎಲ್ಲರೂ ರೈತರುಗಳೇ ಇದ್ದಾರೆ, ಅದರಿಂದ ನೀನು ರೈತರುಗಳಿಗೆ ಸಹಾಯ ಮಾಡಿದ್ರೆ ನಿನಗೆ ಭಗವಂತ ಒಳ್ಳೇದು ಮಾಡ್ತಾನೆ, ನಿನ್ನ ಮಕ್ಳಿಗೆ ಒಳ್ಳೇದು ಮಾಡ್ತಾರೆ ಅಂತ ನಮ್ಮ ತಂದೆ ನಮ್ಗೆ ಯಾವಾಗಲೂ ಹೇಳ್ತಾಯಿದ್ರು. ಜೊತೆಗೆ ನಾನು ಈ ಸಂದರ್ಭದಲ್ಲಿ ಬಾಲಗಂಗಾಧರ ಸ್ವಾಮೀಜಿಯವ್ರು ನೆನೆಸ್ಕೋತೀನಿ. ನಾನು ಅವರು ಹೇಳ್ತಾಯಿದ್ರು, ನೋಡಪ್ಪ ರೇಷ್ಮೆಯಲ್ಲಿ ಸಾಮಾನ್ಯವಾಗಿ ಈ ಎಲ್ಲ ನಮ್ಮ ಸಮಾಜದವರೇ ಜಾಸ್ತಿ ಬೆಳೀತಾರೆ, ಅದರಿಂದ ನೀನು ಅವರಿಗೆ ಸಹಾಯ ಮಾಡಿದ್ರೆ ನಿನಗೆ ಒಳ್ಳೇದಾಗತ್ತೆ ಅಂತ ಹೇಳಿ, ನಿನಗೇನಾದರೂ ಅಲಾಟ್ಮೆಂಟ್ ಇಲ್ಲ ಅಂದರೆ ಕೇಳು, ನಾನು ಕೊಡಿಸ್ತೀನಿ, ನೀನು ಧೈರ್ಯವಾಗಿ ಕೆಲಸ ಮಾಡು, ನಿನ್ನ ಸಮಸ್ಯೆ ಆದರೆ ನಾನು ನೋಡ್ಕೋತೀನಿ, ಬಟ್ ರೈತರ ಪರ ಕೆಲಸ ಮಾಡುವುದು, ನಾನು ನಿನ್ನ ಸಪೋರ್ಟ್ ಮಾಡ್ತೀನಿ ಅಂತ ನನಗೆ ಅವರು ಭಾಳ ಸಪೋರ್ಟ್ ಕೊಡ್ತಾಯಿದ್ರು. ಜೊತೆಗೆ ನಾನು ಕನಕಪುರದಲ್ಲಿದ್ದಾಗ ಡಿ ಕೆ ಶಿವಕುಮಾರ್ ಅವರು ನನಗೆ ಹೇಳ್ತಾಯಿದ್ರು, ನಾನು ಅವ್ರ ತಾಯಿ ಕೈನಲ್ಲಿ ರೇಷ್ಮೆ ಹಾಕ್ಸಿದ್ದೆ, ಗೌರಮ್ಮನವ್ರ ಕೈಯಲ್ಲಿ ಸಂತೆಕೋಟೆಯಲ್ಲಿ ರೇಷ್ಮೆ ಹಾಕಿಸಿ ನಾನು 8 ಕ್ರಾಪ್ನ ಬೆಳೆದಿದ್ದೆ, ಅವ್ರ ಹತ್ರ ಬೆಳೆಸಿದ್ದೆ. ಅವರು ಡಿ ಕೆ ಶಿವಕುಮಾರ್ ಅವ್ರು ಹೇಳ್ತಾಯಿದ್ರು, ನೋಡಿರಿ ಪ್ರಕಾಶ್ ಅವರು ರೇಷ್ಮೆ ಹಾಕಿಸಿ ನಮ್ಮ ತಾಯಿ ಹತ್ರ 8 ಕ್ರಾಪ್ ಬೆಳೆದಿದ್ದಾರೆ, ಸುಮಾರು 2.5 ಲಕ್ಷ ರೂಪಾಯಿ ಸಂಪಾದನೆ ಮಾಡಿಸಿದ್ದಾರೆ ನಮ್ಮ ತಾಯಿ ಕೈಲಿ, ನೋಡಿ ಕಲೀರಿ ಅಂತ ಅಂದ್ಬಿಟ್ಟು ಎಲ್ಲ ಇಲಾಖಾಧಿಕಾರಿಗಳಿಗೆ ಹೇಳ್ತಾಯಿದ್ರು ಡಿ ಕೆ ಶಿವಕುಮಾರ್ ಅವರು. ನಾನು ಒಂದು ದೊಡ್ಡ ಸಭೆಯಲ್ಲೇ ಹೇಳಿದ್ರು ಅವರು. ನಾನು ಹೇಳಿದೆ, ನೀವು ರೇಷ್ಮೆ ಇಲಾಖೆಯಲ್ಲಿ ಯಾರಾದ್ರೂ ಡ್ರಿಪ್ ಹಾಕಿಸಿ ಅಥವಾ ಉಳು ಮನೆ ಕಟ್ಟಿ ಅಥವಾ ಟ್ರಂಚಿಂಗ್ ಮಲ್ಚಿಂಗ್ ಮಾಡಿಸಿ ಹನಿ ನೀರಾವರಿ ಮಾಡಿಸಿ ಯಾರಾದರೂ ಸಬ್ಸಿಡಿ ಬರಲ್ಲ ಅಂದರೆ ಕೈ ಎತ್ತಿ ಅಂತ ಹೇಳ್ತಾ ಇದ್ದೀನಿ ನಾನು. ನೋಡ್ರಿ ಯಾವ ಥರ ಕೇಳ್ತಾರೆ ಪ್ರಕಾಶ್ ಅವರು ಅಂತ ಅಂದ್ಬಿಟ್ಟು ನನಗೆ ಸಭೆಯಲ್ಲೇ ಡಿ ಕೆ ಶಿವಕುಮಾರ್ ಅವರು ಪ್ರಶಂಸೆ ಮಾಡೋದು ಇದೆ ನನಗೆ. ಅಫ್ಕೋರ್ಸ್ ಡಿ ಕೆ ಶಿವಕುಮಾರ್ ಅವರು ಏನಾದರೂ ಒಂದು ಕೆಲಸ ನೀವು ಮಾಡಿದರೆ ಅದನ್ನು ಮೊದಲ ವ್ಯಕ್ತಿ ಯಾರಾದರೂ ಅಪ್ರಿಷಿಯೇಟ್ ಮಾಡಿ ಅದ್ರ ಬಗ್ಗೆ ಬೆಂತಟ್ಟೋ ಅಂಥ ಗುಣದಲ್ಲಿ ಅವರು ಎತ್ತಿದ್ದು ಇದು. ಪ್ರಕಾಶಣ್ಣ, ಅವತ್ತಿನ ಅಗ್ರಿಕಲ್ಚರ್ ಪ್ರಾಕ್ಟೀಸಸ್ಗೂ ಇವತ್ತು ಯಂಗ್ಸ್ಟರ್ಸು ಅವ್ರಿಗೇನಾದರೂ ಇವತ್ತು ಅರ್ಬನೈಸೇಷನ್ ಆಗಿದೆ ಅಂತ ಹೇಳ್ತಾ ಇದ್ದೀರಾ? ಅರ್ಬನ್ ಫಾರ್ಮಿಂಗ್ ಅಂತ ಇವಾಗ ತುಂಬ ಹೊಸ ಹೆಸರು ಕೇಳಿ ಬರ್ತಾ ಇದೆ. ಅಂದರೆ ಮನೆಗಳಲ್ಲೇ ಎಷ್ಟೋ ತಕ್ಕ ಮಟ್ಟಿಗೆ ಈ ತರಕಾರಿ ಬೆಳೆಸೋದು ಇದೆಲ್ಲ. ಸೊ ಈಗ ಯಂಗ್ಸ್ಟರ್ಸ್ ಯುವಕರಿಗೆ ಅಗ್ರಿಕಲ್ಚರ್ ಕಡೆ ಇಚ್ಛಾಶಕ್ತಿ ಕಮ್ಮಿ ಆಗಿರ್ಬೋದು, ಆದರೆ ಸಿಟಿಗಳಲ್ಲೇ ಇಟ್ಕೊಂಡು ಪೇಟೆಗಳಲ್ಲೇ ಇದ್ಕೊಂಡು ಅವ್ರು ಹೇಗೆ ಅವ್ರ ಕಾಂಟ್ರಿಬ್ಯೂಷನ್ ಮಾಡ್ಬೋದು ಈಗ ಅಗ್ರಿಕಲ್ಚರ್ಗೆ? ಅದನ್ನು ಟೆರೇಸಲ್ಲಿ ಮಾಡ್ಬೋದು. ಟೆರೇಸ್ನಲ್ಲಿ ನಾವು ತರಕಾರಿ ಬೆಳಿಬೋದು, ಮತ್ತು ಹೂಗಳು ಗಿಡಗಳನ್ನು ಬೆಳೆಸ್ಬೋದು. ಈ ರೀತಿ ಏನಾದರೂ ಮಾಡ್ಬೋದು, ನಾವು ಟೆರೇಸ್ನಲ್ಲೇ ಮಾಡ್ಬೋದು. ಆ ಥರ ಟೆಕ್ನಾಲಜಿನಲ್ಲೂ ಇದೆ ಇವಾಗ. ಅಲ್ಲ, ಯಾಕೆಂದರೆ ಇವತ್ತು ನಾವು ಜಮೀನುಗಳ ಹತ್ರ ಹೋಗೋದಾಗಿರ್ಬೋದು, ಅಲ್ಲಿ ಟ್ರ್ಯಾಕ್ಟರ್ ಇಟ್ಕೊಂಡು ಉಳಿಸೋದಾಗಿರ್ಬೋದು, ಇದೆಲ್ಲ ಯಾರಿಗೂ ಇವತ್ತಿನ ಯುವಕರಿಗೆ ಅಷ್ಟು ಪೇಷನ್ಸ್ ಇಲ್ಲ ಅಂತ ಅನ್ನಿಸ್ತಾ. ಯಾಕೆಂದರೆ ಅವರು ಕಂಪ್ಲೀಟ್ಲಿ ಸಾಫ್ಟ್ವೇರು IT-BTಗೆ ಬಂದಮೇಲೆ ಇವತ್ತು ಜಮೀನುಗಳಲ್ಲಿ ಹೋಗಿ ನಾವು ವ್ಯವಸಾಯ ಮಾಡೋ ಅಂಥ ಪರಿಸ್ಥಿತಿಗಳು ಭಾಳ ಕಮ್ಮಿ ಆಗ್ತಾ ಇದೆ, ಭಾಳ ಕಮ್ಮಿ ಆಗ್ತಾ ಇದೆ. ನಮ್ಮ ತಂದೆ ತಾಯಿ, ನಮ್ಮ ತಂದೆ, ನಿಮ್ಮ ತಂದೆಯವರು, ನೀವು ಎಲ್ಲ ಮಾಡ್ದಂಗೆ ಇವತ್ತು ಯುವಕರು ಮಾಡೋ ಥರ ಕಾಣಿಸ್ತಾ ಇಲ್ಲ. ಅವ್ರಿಗೇನಾದ್ರು ಸಲಹೆ ಕೊಡ್ಬೋದಾ? ಅಂದರೆ ಈಗ ನಾವು ಈ ಭೂಮಿ ಮೇಲೆ ಹುಟ್ಟಿದ ಮೇಲೆ ಭೂಮಿಗೆ ಏನಾದರೂ ಒಂದು ವಾಪಸ್ ಕೊಡ್ಬೋದು ಅಂದರೆ ನಾವು ವ್ಯವಸಾಯದಿಂದ ಕೊಡ್ಬೋದು. ಹಾಗಾಗಿ ಯುವಕರಲ್ಲಿ ಕೂಡ ಅದೊಂದು ಅವೇರ್ನೆಸ್ ತರಬೇಕು ಅಂದರೆ ಅವ್ರ ಕಾಂಟ್ರಿಬ್ಯೂಷನ್ ಅಗ್ರಿಕಲ್ಚರ್ಗೆ ಏನಿರಬೇಕು? ಏನಾಗಿದೆ ಅಂತಂತಂದರೆ ಹಳ್ಳಿನಲ್ಲಿ ಸಾಮಾನ್ಯವಾಗಿ ಯಾರೂ ಕೆಲಸ ಮಾಡ್ತಾ ಇಲ್ಲ. ಯಾವುದೇ ವಿಲೇಜ್ಗೆ ಹೋಗಿ ನೀವು ಒಂಥರ ವಯೋವೃದ್ಧರ ಕೇಂದ್ರ ಸ್ಥಾನ. ನಿಮ್ಗೆ ಹೋದರೆ ಹಳ್ಳಿಗೆ ಹೋದರೆ 9 ಗಂಟೆಗೆ ಹೋದರೆ ನಿಮಗೆ ಅಲ್ಲಿ ನಿಮ್ಗೆ ಕಾಣಿಸ್ತಕ್ಕಂಥ ಜನ ಎಲ್ಲ 60-60+ ಕಾಣಿಸ್ತಾರೆ. ಇನ್ನು ಹೆಣ್ಮಕ್ಳುಗಳೆಲ್ಲ ಗಾರ್ಮೆಂಟ್ಸ್ ಅಲ್ಲಿ ಇಲ್ಲಿ ಹೋಗ್ತಾ ಇದ್ದಾರೆ. ಅಗ್ರಿಕಲ್ಚರ್ ಹುಡುಗರುಗಳು ಬೇರೆ ಕಡೆ ಹೊರಟೋಗ್ತಾ ಇದ್ದಾರೆ. ಅಗ್ರಿಕಲ್ಚರ್ ಯಾರು ಮಾಡ್ತಾ ಇಲ್ಲ ಇವಾಗ, ಮಾಡ್ತಾ ಇಲ್ಲ. ನಾನು ಅಂದ್ಕೊಂಡಿರೋ ಪ್ರಕಾರ, ಕೆಲವರು ಈಗ ನನ್ನೇ ತಗೊಳ್ಳಿ,
ನಾನು ರಿಟೈರ್ಡ್ ಆದ್ಮೇಲೆ ನಾನು ಹೋಗಿ ವ್ಯವಸಾಯ ಮಾಡ್ತಾ ಇದ್ದೀನಿ ಊರಿನಲ್ಲಿ. ಹ್ಮ್ ಈಗ ಕೆಲವರು ಬೆಂಗಳೂರಿನಿಂದ ಕೆಲವರು ಹಳ್ಳಿ ಕಡೆ ಹೋಗಿ ಜಮೀನು ತಗೊಂಡು ವ್ಯವಸಾಯ ಮಾಡೋದು ನಾನು ಕಣ್ಣಿಂದ ನೋಡಿದ್ದೇನೆ. ಬಟ್ ಹಳ್ಳಿನಲ್ಲಿ ಯಾರು ವ್ಯವಸಾಯ ಮಾಡೋಕ್ಕೆ ಆಗ್ತಾ ಇಲ್ಲ. ಆದ್ರೆ ಏನ್ ಕಾರಣ ವ್ಯವಸಾಯ ಮಾಡಲಿಕ್ಕೆ ಸ್ವಲ್ಪ ಒತ್ತು ಕೊಡಬೇಕಾಗುತ್ತೆ. ಒತ್ತು ಕೊಡಬೇಕು. ಒತ್ತು ಕೊಟ್ಟರೆ ಬಹುಶಃ ಅಗ್ರಿಕಲ್ಚರು ಇಂಪ್ರೂವ್ ಆಗುತ್ತೆ. ನಾವು ಅಗ್ರಿಕಲ್ಚರ್ ನೆಗ್ಲೆಕ್ಟ್ ಮಾಡಿದ್ರೆ ಮುಂದಕ್ಕೆ ನಮಗೆ ಊಟಕ್ಕೆ ಸ್ವಲ್ಪ ತೊಂದರೆ ಆಗೋದ್ರಲ್ಲಿ ಯಾವ ಸಮಸ್ಯೆನೂ ಇಲ್ಲ. ತುಂಬ ನಿಜ ಪ್ರಕಾಶನ. ಯಾಕೆಂದರೆ ನಾವೇ ನೋಡ್ತಾ ಇದ್ದೀವಿ ಇವತ್ತು ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಬಂದಿದೆ, ಆರ್ಗ್ಯಾನಿಕ್ ಫುಡ್ಸ್ ಅಂತ ಮಾರ್ತಾ ಇದ್ದಾರೆ. ಇದು ನಿಜವೂ ಆರ್ಗ್ಯಾನಿಕಾ ಅಥವಾ ಸುಮ್ಮನೆ ಲೇಬಲ್ ಹಾಕಿ ಆರ್ಗ್ಯಾನಿಕ್ ಅಂತ ಮಾರ್ತಾ ಇದ್ದಾರೆ? ಯಾಕೆ ಹೇಳ್ತಾ ಇದ್ದೀನಿ, ನಮ್ಮ ಅಜ್ಜಿ ಹತ್ರ ನಾನು ಮಾತಾಡ್ಬೇಕಾದ್ರೆ ಅವ್ರು ಹೇಳ್ತಾ ಇದ್ರು, ನಾವೆಲ್ಲ ನಾವು ಬೆಳೆದಿದ್ದನ್ನೇ ನಾವು ತಿಂತಾ ಇದ್ವಿ, ತರಕಾರಿ ನಾವು ಬೆಳೆಯೋದು ತಿಂತಾ ಇದ್ವಿ, ಹಣ್ಣುಗಳು ನಾವು ತೋಟದಲ್ಲಿ ಹಾಕಿರೋ ಹಣ್ಣುಗಳನ್ನ ತಿಂತಾ ಇದ್ವಿ. ಇವತ್ತು ಅದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಲೇಬಲ್ಸ್ ಹಾಕಿ ಬಂದ್ಬಿಟ್ಟಿದೆ ಮಾರ್ಕೆಟಲ್ಲಿ. ಸೊ ನಾಳೆ ದಿವಸ ನಾವು ಮುಂದಕ್ಕೆ ಹೋಗ್ತಾ ಹೋಗ್ತಾ ಅಡಲ್ಟ್ರೇಷನ್ ಜಾಸ್ತಿ ಆಗ್ತಾ ಇದೆ. ಇವತ್ತು ಲೈಫ್ ಸ್ಟೈಲ್ ಡಿಸೀಸಸ್ ಅಂತ ನಾವೇನು ಕರಿತೀವಿ, ಕ್ಯಾನ್ಸರ್ ಆಗಿರ್ಬೋದು, BP, ಶುಗರ್ ಆಗಿರ್ಬೋದು, ಇವೆಲ್ಲ ತುಂಬ ಅರ್ಲಿ ಏಜಸ್ಸಲ್ಲೇ ನಮ್ಮ ಜನಕ್ಕೆ ಬರ್ತಾ ಇದೆ. ಇದಕ್ಕೆಲ್ಲ ಮೂಲ ಕಾರಣ ಏನು? ಊಟ. ಯಾಕೆಂದರೆ ಇವತ್ತು ಸಿಗೋವಂಥ ಊಟ ನಮಗೆ ಅವಾಗ ಹಳೆ ಕಾಲದಲ್ಲಿ ನಮ್ಮ ತಾತ ನಮ್ಮ ಅಜ್ಜಿ ಕಾಲದಲ್ಲಿ ಸಿಗೋವಂಥ ಊಟ ಅಷ್ಟು ಆರ್ಗ್ಯಾನಿಕ್ ಆಗಿ ಪ್ಯೂರ್ ಆಗಿಲ್ಲ ಅಂತ ಇವತ್ತು ನಮಗೆಲ್ಲ ಗೊತ್ತಿದೆ. ಸೊ ಅಗ್ರಿಕಲ್ಚರ್ ಬಗ್ಗೆ ನೀವು ಹೇಳ್ತಾ ಇರೋದು ಸರಿ ಇದೆ. ಆದರೆ ಈ ಆರ್ಗ್ಯಾನಿಕ್ ಫಾರ್ಮಿಂಗ್ ಏನು ಬರ್ತಾ ಇದೆ, ಮತ್ತು ಈಗ ಹೆಲ್ತ್ ಬಗ್ಗೆ ನೀವೇನು ಅನ್ಕೊತಾ ಇದ್ದೀರಾ? ಈಗ ನಾವು ಹೇಳಿದ್ವಿ ಲೈಫ್ ಸ್ಟೈಲ್ ಡಿಸೀಸಸ್ ಬೇಗ ಬರ್ತಾ ಇದೆ ಅಂತ. ಇದಕ್ಕೆಲ್ಲ ಯುವಕರು ಬೇಗ ಅದಕ್ಕೆ ಬೀಳ್ತಾ ಇದ್ದಾರೆ. ಅಂದರೆ ಅವ್ರಿಗೆ ಫಾಸ್ಟ್ ಫುಡ್ ತಿನ್ನೋದಾಗಿರ್ಬೋದು, ಮತ್ತೊಂದಾಗಿರ್ಬೋದು. ಈಗ ಬೇಗನೆ ಸುಸ್ತಾಗೋವಂಥದ್ದು, ಬೇಗನೆ ಅವ್ರಿಗೆ ಎನರ್ಜಿ ಡ್ರೈನ್ ಆಗೋವಂಥದ್ದು, ಇವೆಲ್ಲ ನೋಡೋಕೆ ಹೋದರೆ ಮೇಯ್ನ್ ಕಾರಣ ಊಟನೇ. ಸೊ ಈ ಯುವಕರಿಗೆ ನೀವು ನೋಡಿರ್ತಕ್ಕಂಥ, ಅಂದರೆ ನಿಮ್ಮ ಊಟ ಹೇಗಿತ್ತು ಆಗಿನ ಕಾಲದಲ್ಲಿ? ಯಾಕೆಂದ್ರೆ ನಿಮಗೆ ಬರ್ಗರ್ಸ್ ಇರಲಿಲ್ಲ, ಪಿಜ್ಜಾ ಇರಲಿಲ್ಲ, ಏನೂ ಇರಲಿಲ್ಲ. ನೀವು ಹೆಂಗೆ ನಿಮ್ಮ ಲೈಫ್ ಸ್ಟೈಲ್ನ ನೀವು ಕಾಪಾಡ್ಕೊಂಡು ಬಂದ್ರಿ? ಅದನ್ನು ನಮ್ಮ ಯುವಕರಿಗೆ ಒಂದು ಸ್ವಲ್ಪ ಏನಾದರೂ ಅದನ್ನು ಐಡಿಯಾ ಕೊಡ್ಬೋದಾ? ಈಗ ನೋಡಿ, ನಾವೆಲ್ಲ ಬೆಳಗ್ಗೆನೇ ನಾವು ಸರ್ವಿಸ್ ಮಾಡಬೇಕಾದ್ರೆ ಅಫ್ಕೋರ್ಸ್ ಈಗ ನಾವೆಲ್ಲ ಸ್ವಲ್ಪ ತಿಂಡಿ ತಿಂತೇವೆ. ಆದರೆ ಹಳ್ಳಿ ಕಡೆ ಹೋದರೆ ನಾವು, ನಮ್ಮ ತಂದೆ ಆಗಲಿ ನಮ್ಮ ಅಣ್ಣನೂ ಆಗಲಿ, ಅವರೆಲ್ಲ ಏನು ಮಾಡ್ತಾಯಿದ್ರು, ಬೆಳಗ್ಗೆ ಮುದ್ದೆ ತಿಂತಾಯಿದ್ರು. ಅವ್ರದ್ದೊಂದು ಸ್ಲೋಗನ್ ಇತ್ತು, ಹೊಟ್ಟೆ ತುಂಬ ಇಟ್ಟು ಬಾಯಿ ತುಂಬ ಅನ್ನ ಅಂತ. ಅವರು ಮುದ್ದೆ ತಿಂತಾಯಿದ್ರು, ಅನ್ನ ಸ್ವಲ್ಪ ತಿಂತಾಯಿದ್ರು, ವ್ಯವಸಾಯನೂ ಚೆನ್ನಾಗಿ ಮಾಡ್ತಾಯಿದ್ರು. ಇವಾಗೆಲ್ಲ ಗೊಬ್ಬರ ಹಾಕ್ತಾಯಿದ್ರು, ಗೊಬ್ಬರ ಹಾಕ್ಬಿಟ್ಟು ಬೆಳೀತಾಯಿದ್ರು. ಇವಾಗೆಲ್ಲ ಆರ್ಗ್ಯಾನಿಕ್ ಮೆನ್ಯೂರ್ ಜಾಸ್ತಿ ಆಗ್ತಾಯಿದ್ದಾರೆ. ಅದರಿಂದ ಇದೆಲ್ಲ ಬಂದಿದೆ ಇವಾಗ ರೋಗ ಮತ್ತು ಇದೆಲ್ಲ ಬರ್ತಾ ಇದೆ. ಈಗ ನಮ್ಮ ಹುಡುಗನೇ ತೊಗೊಳ್ಳಿ, ನಮ್ಮ ಹುಡುಗ ಇವಾಗ ಅವನು ಮುದ್ದೆನೇ ತಿನ್ನಲ್ಲ. ಏನಾದರೂ ಮುಂದೆ ಸ್ವಲ್ಪ ಹೋದರೆ ಚಪಾತಿ ತಿನ್ಬೋದು ಅಷ್ಟೇ, ಅವನು ಸ್ವಲ್ಪ ರೈಸ್ ತಿಂತಾನಷ್ಟೇ. ಯಾರೂ ಮುದ್ದೆ ತಿನ್ನೋದಿಲ್ಲ. ಮುದ್ದೆ ತಿಂದರೆ ಅದರಲ್ಲಿ ಅಟ್ಲೀಸ್ಟ್ ಐರನ್ ಕಂಟೆಂಟ್ ಜಾಸ್ತಿ ಇದೆ, ಯಾವುದು ರೋಗ ಬರೋದಿಲ್ಲ, BP ಈಗ ನನಗೆ ಶುಗರ್ ಇಲ್ಲ, BP ಇಲ್ಲ. ಬಟ್ ಈಗಿನ 60 ವರ್ಷ ಆಯಿತು ಅಂತಂದರೆ ಇಲ್ಲದೇ ಕಾಯಿಲೆಗಳೆಲ್ಲ ಶುರು ಆಗುತ್ತೆ. 30 ವರ್ಷಕ್ಕೆ ಬರ್ತಾ ಇದೆಯಲ್ಲ, 30 ವರ್ಷಕ್ಕೆ ಬರ್ತಾ ಇದೆ ಶುಗರು. ಇವತ್ತು 30 ವರ್ಷಕ್ಕೆ ಶುಗರು, BP, ಹಾರ್ಟ್ ಅಟ್ಯಾಕ್ ಇದೆ. ಇಷ್ಟೊಂದು ಸಮಸ್ಯೆ ಆಗ್ತಾ ಇರೋದು ಮೇನ್ ಊಟದಿಂದನೆಲ್ಲ, ಲೈಫ್ ಸ್ಟೈಲಿಂದ. ಹೌದು. ಈಗ ನಿಮಗೆ ಪದ್ಮನಾಭ ನಗರದಲ್ಲಿ 3 ಜಾಗ ನಿಮಗೆ ಇಷ್ಟವಾದಂಥ ಜಾಗ ಪದ್ಮನಾಭ ನಗರದಲ್ಲಿ ಯಾವುದು? ನಿಮ್ಮ ಮನೆ ಒಂದು ಅನ್ಕೊಬೋದು. ಈಗ ನಾವು ಪಾರ್ಕ್ ಇದೆ, ಆ ಪಾರ್ಕು ನನಗೆ ಭಾಳ ಇಷ್ಟ ಇದೆ, ಚೆನ್ನಾಗಿದೆ. ಅದು ಏನೋ ಒಟ್ಟೋಗ್ತಾರೆ ಅಂತ ಹೇಳ್ತಾ ಇದ್ದಾರೆ, ಬೆಟ್ರೋಗೇನೋ ಸ್ವಲ್ಪ ಹೋಗುತ್ತೆ, ಅಳತೆ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಅದೊಂದು ಪಾರ್ಕ್ ಚೆನ್ನಾಗಿದೆ, ಹತ್ರ ಇದೆ. ಮತ್ತು ಲಕ್ಷ್ಮೀಕಾಂತ ಟೆಂಪಲ್ ಒಂದು ಚೆನ್ನಾಗಿದೆ, ಅಲ್ಲೂ ಎಲ್ಲ ಸೀನಿಯರ್ ಸಿಟಿಜನ್ಸ್ ಎಲ್ಲ ಹೋಗ್ತಾರೆ. ಸೀನಿಯರ್ ಸಿಟಿಸನ್ ಅಂತ ಇದ್ದೀರಾ ಪ್ರಕಾಶಣ. ಇವತ್ತಿನ ಚರ್ಚೆ ಏನಿದೆ ಪ್ರಕಾಶಣ ಸೀನಿಯರ್ ಸಿಟಿಸನ್ಸ್ ಆಗಿ ನಾಗರಿಕರಲ್ಲಿ? ಅಂದರೆ ನಿಮ್ಮ ವಯಸ್ಸಿನ ನಾಗರಿಕರಲ್ಲಿ, ಹಿರಿಯ ನಾಗರಿಕರು, ಹೌದು, ಏನು ಚರ್ಚೆ ಮಾಡ್ತಾ ಇದ್ದೀರಾ ಪದ್ಮನಾಭ ನಗರದ ಬಗ್ಗೆ? ನೀವು ಪದ್ಮನಾಭ ನಗರದ ಬಗ್ಗೆ ನಾವು 3 ಚರ್ಚೆ ಮಾಡೋದು ಯಾವುದು? ಒಂದು ಸಾಮಾಜಿಕವಾಗಿ, ಒಂದು ಶೈಕ್ಷಣಿಕ, ಒಂದು ಆರೋಗ್ಯ. ಸಾಮಾಜಿಕ ಅಂತಂದರೆ ಮೊದಲನೇದಾಗಿ ಪ್ರಪ್ರಥಮವಾಗಿ ನಾವು ಕಸ ವಿಲೇವಾರಿ ಮಾಡ್ತಕ್ಕಂಥದ್ದನ್ನು ವ್ಯವಸ್ಥಿತವಾಗಿ ಅದೊಂದು ಕಸ ವಿಲೇವಾರಿ ಮಾಡಬೇಕಾಗ್ತದೆ. ಒಂದು ಡ್ರೈನೇಜ್ಗಳನ್ನು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಸ್ಬೇಕಾಗ್ತದೆ, ಡ್ರೈನೇಜ್ ಕ್ಲೀನ್ ಮಾಡೋದು ಅದೊಂದು ಮಾಡಬೇಕಾಗ್ತದೆ. ಅಲ್ಲಿಂದ ಹೋದ್ಮೇಲೆ 3ನೇದು ಈ ಫುಟ್ಪಾತ್ನಲ್ಲಿ ಭಾಳ ವ್ಯಾಪಾರ ಮಾಡ್ತಾ ಇದ್ದಾರೆ, ಅವ್ರಿಗೆ ತೊಂದರೆ ಆಗಬಾರ್ದು, ಅವ್ರ ಜೀವನ ಅದರಲ್ಲೇ ನಡೀತಾ ಇರೋದು. ಅವ್ರಿಗೆ ಎಲ್ಲಾದರೂ 4 ಪಾಯಿಂಟಲ್ಲಿ ಪದ್ಮನಾಭ ಒಂದು ಸಪರೇಟ್ ಒಂದು ಜಾಗ ಮಾಡಿಕೊಟ್ರೆ ಅಲ್ಲಿ ಅವರು ವ್ಯಾಪಾರ ಮಾಡ್ಕೊಂಡು ಅವ್ರ ಜೀವನ ಅವ್ರಿಗೂ ತೊಂದರೆ ಆಗಲ್ಲ, ಇಲ್ಲಿ ನಾಗರಿಕರಿಗೂ ತೊಂದರೆ ಆಗಲ್ಲ. ಜೊತೆಗೆ ಅವರು ಯಾರೇ ವ್ಯಾಪಾರ ಮಾಡಲಿ 2 ಟಬ್ ಇಟ್ಕೋಬೇಕು, ಒಂದು ಡ್ರೈ ವೇಸ್ಟ್ ಹಾಕೋದಕ್ಕೆ, ಒಂದು ವೆಟ್ ವೇಸ್ಟ್ ಹಾಕೋದಕ್ಕೆ ಇಟ್ಕೋಬೇಕು. ಇಟ್ಕೊಂಡು
ಅದನ್ನು 4 ಕಡೆ ಜಾಗ ಮಾಡಿದ್ರೆ ಹೋಗಿ ಕೊಂಡ್ಕೊಳ್ಳೋರ್ಗೂ ಅನುಕೂಲ ಆಗುತ್ತೆ, ಮತ್ತು ಫುಟ್ಪಾತ್ಗಳು ಚೆನ್ನಾಗಿರುತ್ತೆ, ಎಲ್ಲ ಚೆನ್ನಾಗಿರುತ್ತೆ. ಅದು ಒಂದು. ಇನ್ನು ಗಿಡ ಮರಗಳನ್ನ ಸ್ವಲ್ಪ ಚೆನ್ನಾಗಿ ಮಾಡಬೇಕಾಗ್ತದೆ. ಇಲ್ಲಿ ಸ್ಕೂಲ್ಗಳ ಕಡೆಯಿಂದನೇ ನೀವು ಗಿಡಗಳನ್ನ ನೀವು ಹಾಕ್ಸ್ಬೇಕಾಗ್ತದೆ. ಗಿಡಗಳನ್ನ ಹಾಕ್ಸಿದ್ಮೇಲೆ ಆ ಮನೆಯವರಿಗೆ ನಿಮ್ಮ ಮುಂದೆ ನೋಡಪ್ಪ 2 ಮರ ನೆಟ್ಟಿದ್ದೀವಿ ನಾವು, ಆ ಮರಗಳಿಗೆ ನೀವು ಪೋಷಣೆಯನ್ನು ನೀವು ಮಾಡಿ ಬೆಳೆಸಬೇಕು ಅಂತ ನಾವು ಅವರಿಗೆ ಗೈಡ್ ಮಾಡಬೇಕಾಗತ್ತೆ. ಅವರಿಗೆ ಜೊತೆಗೆ ನಾವು ಸೆಲೆಕ್ಟ್ ಮಾಡುವಾಗ ಮರಗಳನ್ನ ಸ್ವಲ್ಪ ಡೀಪ್ ರೂಟೆಡ್ ಪ್ಲ್ಯಾಂಟ್ಸನ್ನು ನಾವು ಸೆಲೆಕ್ಟ್ ಮಾಡಬಹುದು. ಈ ಗುಲ್ಮಾರು ಈ ಥರ ಮಾಡಿದ್ರೆ ಅವೆಲ್ಲ ಟ್ಯಾಪ್ ರೂಟೆಡ್, ಅವೆಲ್ಲ ಸ್ವಲ್ಪ ಕಷ್ಟ ಆಗ್ತದೆ, ಬೇಗ ಬಿದ್ದೋಗ್ತವೆ. ಅದಕ್ಕೆ ಡೀಪ್ ರೂಟೆಡ್ ಪ್ಲ್ಯಾಂಟ್ಸನ್ನ ನಾವು ಸೆಲೆಕ್ಟ್ ಮಾಡಿ ಹಾಕಿದ್ರೆ ಅದು ಒಂಥರ ನಮಗೆ ಗ್ರೀನ್ ಪದ್ಮನಾಭ ನಗರ ಆಗುತ್ತೆ. ಗ್ರೀನ್ ಪದ್ಮನಾಭ ನಗರ ಆದಾಗ ಅದು ಭಾಳ ಚೆನ್ನಾಗಿರ್ತದೆ, ಅದು ನೋಡಲಿಕ್ಕೆ ಚೆನ್ನಾಗಿ. ನಾವು ಪ್ರಕಾಶನ ಒಂದು ಕಾರ್ಯಕ್ರಮ ಮಾಡಿದ್ವಿ, ಹಸಿರು ಪದ್ಮನಾಭ ನಗರ ಅಂತಾನೆ ಮಾಡಿ, ಹೌದು, ಎಲ್ಲೆಲ್ಲಿ ಮರ ಕಟ್ ಮಾಡ್ತಾರೋ ಅಲ್ಲೇ ಹೋಗಿ ಮರ ನೆಡೋ ಅಂತ ಒಂದು ಕಾರ್ಯಕ್ರಮ ನಾವು ಮಾಡಿದ್ವಿ. ಅವಾಗೂ ಕೂಡ ನಿಮ್ಮ ಥರನೇ ಸುಮಾರು ಜನ ಹೇಳ್ತಾ ಇದ್ರು, ಈ ಡೀಪ್ ರೂಟೆಡ್ ಪ್ಲಾಂಟ್ಸ್ನೇ ಹಾಕಿ ಸರ್, ಹೊಂಗೆ ಮರಗಳು ಜಾಸ್ತಿ ಹಾಕಿ ಸರ್, ಹೊಂಗೆ ಮರಗಳು ಜಾಸ್ತಿ ಹಾಕಿ ತುಂಬ ಚೆನ್ನಾಗಿ ಮನೆ ಮುಂದೆ ನೆರಳು ಬರುತ್ತೆ. ಆಮೇಲೆ ತುಂಬ ಎತ್ತರನೂ ಬೆಳೆಯಲ್ಲ, ಮಳೆ ಜಾಸ್ತಿ ಆದರೂ ಗಾಳಿ ಜಾಸ್ತಿ ಆದರೂ ಕೂಡ ಅದೇನು ಬೀಳಲ್ಲ, ತುಂಬ ಗಟ್ಟಿ ಇರ್ತದೆ ಅಂತೆಲ್ಲ ಹೇಳ್ತಾ ಇದ್ರು. ಹಾಗಾಗಿ ಒಳ್ಳೆ ಪಾಯಿಂಟ್ ಹಸಿರು ಪದ್ಮನಾಭ ನಗರ ಅದು ಮಾಡಬೇಕು. ನೀವು ಬಂದಾಗ ಪದ್ಮನಾಭ ನಗರದಲ್ಲಿ ಎಷ್ಟು ಅಂದರೆ ಗ್ರೀನ್ ಪದ್ಮನಾಭ ನಗರ ನೀವು ಕಂಡಿದ್ರಾ? ಬಟ್ ಅಷ್ಟಿರಲಿಲ್ಲ ಆವಾಗ ಹಳ್ಳಿ ವಾತಾವರಣನೇ ಇತ್ತ ಪ್ರಕಾಶನ? ಇಲ್ಲ, ಅವಾಗ ಇಷ್ಟು ಗಿಡಗಳು ನೆಟ್ಟಿರಲಿಲ್ಲ. ಸ್ವಲ್ಪ ನೆಟ್ಟಿದ್ರು ಸೊಸೈಟಿಯವರು. ಆಮೇಲೆ ಅದನ್ನು ಶ್ರೀನಿವಾಸ್ ಅವರು ಭಾಳ ಡೆವಲಪ್ ಮಾಡಿದ್ರು. ಅವರು 3-4 ಸಾರಿ ಕಾರ್ಪೊರೇಟರ್ ಆದಮೇಲೆ ಮತ್ತು ಡೆಪ್ಟಿ ಮೇಯರ್ ಆದಾಗ ಅವ್ರು ನಮ್ಮ ಹತ್ರ ಎಲ್ಲ ಡಿಸ್ಕಸ್ ಮಾಡ್ತಾಯಿದ್ರು. ಮಾಡಿಬಿಟ್ಟು ಅವರು ಭಾಳ ಗಿಡಗಳನ್ನ ನೆಡೆಸಿದ್ದಾರೆ. ಈಗ ಗಿಡಗಳು ಚೆನ್ನಾಗಿದೆ, ಆದರೆ ಇನ್ನೂ ನಾವು ನೆಟ್ಟರೆ ಭಾಳ ಒಳ್ಳೆಯದು ಅಂತ ನನ್ನ ಗುಡ್ ಪಾಯಿಂಟ್. ಯಾಕೆಂದರೆ ಇವತ್ತು ಆಕ್ಸಿಜನ್ ಸಿಲಿಂಡರ್ಸ್ನ ಬ್ಯಾಗಲ್ಲಿ ಕ್ಯಾರಿ ಮಾಡುವಂಥ ಪರಿಸ್ಥಿತಿಗಳು ಬರ್ಬೋದು ಮುಂದಕ್ಕೆ, ಗಿಡಗಳಿಲ್ಲ ಅಂದರೆ. ಆಲ್ರೆಡಿ ಬಂದ್ಬಿಟ್ಟಿದೆ. ಈಗ ಬೇರೆ ದೇಶದಲ್ಲೆಲ್ಲ ಮಕ್ಕಳು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಆಕ್ಸಿಜನ್ ಸಿಲಿಂಡರ್ಸ್ನ ಕ್ಯಾರಿ ಮಾಡೋವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಆ ಪರಿಸ್ಥಿತಿ ನಮ್ಮೇಲೆ ಬರಬಾರ್ದು ಅಂದರೆ ನೀವು ಹೇಳ್ದಂಗೆ ಆದಷ್ಟು ಮರಗಳು ಜಾಸ್ತಿ ಇರಬೇಕು, ಗಿಡ ನೆಡಬೇಕು. ಅದು ಒಂದು ಚಿಕ್ಕ ಮಗುವಿಂದ ಹಿಡಿದು ದೊಡ್ಡವರವರೆಗೂ ಆ ಜವಾಬ್ದಾರಿ ನಿಮ್ದಾಗಿರುತ್ತೆ. ಹೌದು ಪ್ರಕಾಶನ, ರಾಜಕೀಯವಾಗಿ ಬಂದಾಗ, ಪೊಲಿಟಿಕಲ್ ಸಿಚುವೇಶನ್ಸ್ ಅಂತ ಬಂದಾಗ ಪದ್ಮನಾಭ ನಗರದಲ್ಲಿ ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳು ರಾಜಕಾರಣದಲ್ಲಿದ್ದಾರೆ. ಎಕ್ಸಾಂಪಲ್ಗೆ ದೇವೇಗೌಡರೇ ನಮ್ಮ ಕ್ಷೇತ್ರದಲ್ಲಿದ್ದಾರೆ. ಹಾಗಾಗಿ ನೀವು ನೋಡಿರ್ತಕ್ಕಂಥ ರಾಜಕೀಯ ವ್ಯವಸ್ಥೆ, ಪೊಲಿಟಿಕಲ್ ಎನ್ವೈರ್ಮೆಂಟ್ ನೀವು ಬೆಳ್ಕೊಂಬಂದಿದ್ರಲ್ಲಿ ನಿಮಗೆ ಯಾವ್ಯಾವ ರೀತಿ ಪದ್ಮನಾಭ ನಗರ ರಾಜಕೀಯವಾಗಿ ಬದಲಾವಣೆ ಆಯಿತು? ಇಲ್ಲಿ ನಾವು MLA ಅವ್ರನ್ನೇನು ಮೀಟ್ ಮಾಡೋಕ್ಕೆ ಹೋಗೋದೇ ಇಲ್ಲ. ನಾವೇನಿದ್ರು ನಾವು ಸ್ಥಳೀಯ ನಾಯಕರಾದಂಥ ಕಾರ್ಪೊರೇಟರ್ಗಳನ್ನೇ ಜಾಸ್ತಿ ನಾವು ಭೇಟಿ ಮಾಡ್ತಕ್ಕಂಥದ್ದು. ಸ್ಥಳೀಯ ಕಾರ್ಪೊರೇಟರ್ಗಳು ಪದ್ಮನಾಭ ನಗರ ಅಭಿವೃದ್ಧಿ ಮಾಡಲಿಕ್ಕೆ ಕೆಲವು ಕಾರ್ಯಕ್ರಮಗಳನ್ನು ಹಾಕ್ಕೊಂಡು ಬಟ್ ಶ್ರೀನಿವಾಸ್ ಅವರು ಭಾಳ ಮಾಡಿದ್ದಾರೆ ಬಿಡಿ, ಕಾರ್ಯಕ್ರಮಗಳನ್ನು ಹಾಕ್ಕೊಂಡು ಚೆನ್ನಾಗಿ ಮಾಡಿದ್ದಾರೆ. ಈಗ ನಾವು ಉದಾಹರಣೆಗೆ ಈಗ ರೈತನಿಗೆ ಪದ್ಮನಾಭರ ನಾಗರಿಕರಿಗೆ ಬೇಕಾಗಿರೋದೇನು? ಬೆಂಗಳೂರು ಪದ್ಮನಾಭ ನಗರ ಕ್ಲೀನಾಗಿರಬೇಕು, ಒಂದು ಒಳ್ಳೆ ರೋಡ್ ಇರಬೇಕು, ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿ, ನೀರಾವರಿ ನೀರು ಕುಡಿಯೋ ನೀರು ಚೆನ್ನಾಗಿರಬೇಕು, ಡ್ರೈನೇಜ್ ಸಿಸ್ಟಮ್ ಒಂದು ಚೆನ್ನಾಗಿರಬೇಕು, ಕಸ ಅಂತ ಒಂದು ಸಿಸ್ಟಮ್ ಇರಬೇಕು. ಆಮೇಲೆ ಅವ್ರಿಗೆ ಇನ್ನೊಂದು ನೆಕ್ಸ್ಟ್ ಹೋದಾಗ ಅವ್ರ ಮನೆ ಖಾತೆ ಆಗಿರಬೇಕು, ಈ ಖಾತಾ ಮಾಡಿಸ್ಕೊಡ್ಬೇಕು ಅವರಿಗೆ. ಆಮೇಲೆ ಅವ್ರಿಗೆ ಏನಾದರೂ ಈಗ ಎಜುಕೇಷನ್ ಅಂತ ಇಟ್ಕೊಳ್ಳಿ. ಎಜುಕೇಷನ್ ಅಂದರೆ ಪದ್ಮನಾಭನಗರ ವ್ಯಾಪ್ತಿಯಲ್ಲಿ ಎಷ್ಟು ಇನ್ಸ್ಟಿಟ್ಯೂಷನ್ಸ್ ಬರ್ತದೆ, ಎಜುಕೇಷನ್ ಇನ್ಸ್ಟಿಟ್ಯೂಟ್ ಬರ್ತದೆ, ಅವ್ರಿಗೆ ಒಂದು ಗೈಡ್ ಮಾಡಬೇಕು. ಅವ್ರಿಗೆ ನೋಡಪ್ಪ, ಹಿರಿಯ ನಮ್ಮ ಸ್ಥಳೀಯಕರಿಗೆ ನೀವು ಆದ್ಯತೆ ಮೇಲೆ ಸೀಟ್ ಕೊಡಬೇಕು. ಬಟ್ ಅವ್ರಿಗೆ ಅವರು ಸಂಸ್ಥೆ ನಡೆಸಬೇಕಾಗಿರೋದ್ರಿಂದ ಅವರ ಡೊನೇಷನ್ಗೆ ತೊಂದರೆ ಆಗಬಾರ್ದು, ಇವ್ರಿಗೆ ಜಾಸ್ತಿ ಆಗಬಾರ್ದು. ಒಂದು ನ್ಯಾಯಯುತವಾಗಿ ಸ್ಥಳೀಯರಿಗೆ ನೀವು ಸ್ವಲ್ಪ ಕೊಡಿ, ಬೇರೆಯವ್ರಿಗೂ ನೀವು ಕೊಡಿ, ಬೇಡ ಅಂತ ಹೇಳೋದಿಲ್ಲ, ನೀವು ಸಂಸ್ಥೆನ ನಡೆಸ್ಕೊಂಡು ಹೋಗಿ ಅನ್ನೋ ಥರ ಅದೊಂದು ಸಿಸ್ಟಮನ್ನು ನಾವು ಕ್ರಿಯೇಟ್ ಮಾಡಬೇಕು ಅವ್ರಿಗೆ. ಅಲ್ಲಿಂದ ಮೇಲೆ ಆರೋಗ್ಯ ಅಂತ ಬಂದಾಗ ಇಲ್ಲಿ ಕೆಲವು ಆಸ್ಪತ್ರೆಗಳಿದೆ. ಆ ಆಸ್ಪತ್ರೆಗಳಲ್ಲಿ ನೋಡಪ್ಪ, ನಮ್ಮ ಹಿರಿಯ ನಾಗರಿಕರಿಗೆ ಅಥವಾ ನಮ್ಮ ಸ್ಥಳೀಯರಿಗೆ ನೀವು ಸ್ವಲ್ಪ ಉತ್ತಮವಾದಂಥ ಒಂದು ಗುಣಮಟ್ಟದ ಇದನ್ನು ಕೊಡಬೇಕು. ನೀವು ಆರೋಗ್ಯ, ಶಿಕ್ಷಣ ಇಷ್ಟು ಮಾಡಿಕೊಟ್ರೆ ಬಹುಶಃ ಅವರಿಗೆ ಇನ್ನೇನು ಖುಷಿ ಆಗ್ಬೋದು. ಇನ್ನೊಂದೇನು ಮಾಡಬೇಕು ಅಂದರೆ, ಯಾವುದೇ ರಾಜಕೀಯ ವ್ಯಕ್ತಿ ಆಗಲಿ, ಈ 3 ತಿಂಗಳು ಒಂದು ಸಾರಿ ಅವರು ಹೋಗ್ಬಿಟ್ಟು ಬಂದುಬಿಟ್ರೆ, ಈಗ ಆರೋಗ್ಯ ಅಂತ ಬಂದ ತಕ್ಷಣ ಈಗ ಹಿರಿಯ ನಾಗರಿಕ ಆಯುಷ್ಮಾನ್ ಕಾರ್ಡು ಬಂದಿದೆ, ಅದನ್ನು ಮಾಡಿಸ್ಕೊಡ್ಬೇಕಾದ್ರೆ ಅವ್ರಿಗೆ ಗೈಡ್ ಮಾಡ್ತಕ್ಕಂಥದ್ದು. ಅಲ್ಲಿಂದ ಹೋದ್ಮೇಲೆ ಈ ಬಡವರಿಗೆ ಯಶಸ್ವಿನಿ ಕಾರ್ಡ್ ಅಂತ ಇದೆ, ಅದನ್ನು ಮಾಡಿಸ್ಕೊಡ್ತಕ್ಕಂಥದ್ದಕ್ಕೆ ಗೈಡ್ ಮಾಡ್ತಕ್ಕಂಥದ್ದು. ಇನ್ನೂ ಅನೇಕ ಕಾರ್ಡುಗಳಿದೆ, ಪ್ಯಾನ್ ಕಾರ್ಡ್ ಇರ್ಬೋದು, ಆಧಾರ್ ಕಾರ್ಡ್ ಇರ್ಬೋದು, ಈ ಥರ ಎಲ್ಲ ಮಾಡಿಕೊಡೋದ್ರಿಂದ ಅವರು ಭಾಳ ಖುಷಿ ಆಗ್ತದೆ. ಯಾರು ಅದನ್ನು ಮಾಡಿಕೊಡ್ತಾರೆ
ಅವರು ಅವ್ರ ಹೃದಯದಲ್ಲಿ ನೆಲೆಸ್ತಾರೆ. ನಿಜ. ಅಂಥ ಕೆಲಸನ ಅವರು ಮಾಡಿಕೊಡ್ಬೇಕು. ಯಾಕೆಂದರೆ ಅದನ್ನು ಸಂಸ್ಥೆನಲ್ಲೇ ಮಾಡಬೇಕು. ಇನ್ನೊಂದೇನಪ್ಪ ಅಂತಂದರೆ ಯಾವುದೇ ರಾಜಕೀಯ ವ್ಯಕ್ತಿ ಆಗಲಿ ಕನಿಷ್ಠ 3 ತಿಂಗಳಿಗೆ ಒಂದು ಸಾರಿ ಒಂದು ರೋಡಲ್ಲಿ ಓಟ್ ಬಂದುಬಿಟ್ರೆ, ಒಂದು ಸರ್ತಿ ಹೋದರೆ, ಈಗ ಮನೆ ಕಟ್ಟಕ್ಕೆ ಲೈಸೆನ್ಸ್ ಕೊಡ್ತೀರಿ ನೀವು. ಲೈಸೆನ್ಸ್ ಕೊಟ್ಟಾಗ ಅವ್ನಿಗೆ ಪ್ರಾಪರಾಗಿ ಗೈಡ್ ಮಾಡಬೇಕು. ಆ ಸೈಟಲ್ಲಿ ನೀನು ಸೆಟ್ ಬ್ಯಾಕ್ ಬಿಡಬೇಕಾಗ್ತದೆ. ನಿನ್ನ ಸೆಟ್ ಬ್ಯಾಕಿಂದನೇ ನೀನು ಗಾಳಿ ಬೆಳಕನ್ನು ನಿನ್ನ ಮನೆಗೆ ನೀನು ತೊಗೋಬೇಕು, ಬೇರೆಯವ್ರದಲ್ಲಿ ತೊಗೋಬಾರ್ದು ಅನ್ನೋದನ್ನು ಗೈಡ್ ಮಾಡಬೇಕು ಅವ್ರಿಗೆ. ಗೈಡ್ ಮಾಡಿ ಪ್ಲ್ಯಾನ್ ಪ್ರಕಾರನೇ ಮಾಡೋದ್ರಿಂದ ನಿನಗೆ CC ಸಿಗುತ್ತೆ, OC ಸಿಗುತ್ತೆ ಅಂತ ಮಾಡಬೇಕು. ಈ ಸುಮ್ಮನೆ ಬಿಟ್ಬಿಟ್ಟು ಆಮೇಲೆ ಇಲ್ಲಿಗೆಲ್ಲ ಕಟ್ಟಿದೆಯಾ ಅಂತ ಅಂದ್ಬಿಟ್ಟು ಅವನಿಗೆ ತೊಂದರೆ ಕೊಡೋದ್ರಲ್ಲಿ ಅರ್ಥ ಇಲ್ಲ. ಅದನ್ನು ಮುಂಚೆನೇ ಅವರು ಗೈಡ್ ಮಾಡೋದ್ರಿಂದ ಅವ್ರಿಗೂ ಅನುಕೂಲ ಆಗುತ್ತೆ. ಅವ್ರಿಗೇನಾದ್ರು ಸಣ್ಣ ಪುಟ್ಟ ಸಮಸ್ಯೆ ಇದ್ದರೆ ಎಲ್ಲ, ಈಗ ಯಾರಾದರೂ ಒಂದು ಡೆತ್ ಸರ್ಟಿಫಿಕೇಟ್ ಬೇಕು, ನೋಡಪ್ಪ ಒಂದು ಡೆತ್ ಸರ್ಟಿಫಿಕೇಟ್ ಬೇಕಂತ ಕೊಡು ಅಂತಂದರೆ ಕೊಟ್ಬಿಡ್ತಾರೆ ಇಮಿಡಿಯೇಟಾಗಿ. ಅಥವಾ ಒಂದು ಬರ್ತ್ ಸರ್ಟಿಫಿಕೇಟ್ ಬೇಕು ಅಂತ ಅಂದರೆ ಅವ್ನಿಗೆ ಕೊಡಪ್ಪ ಅಂತ ಅಂದ್ಬಿಟ್ರೆ ಇಮಿಡಿಯೇಟಾಗಿ ಕೊಡ್ತಾರೆ. ಅಥವಾ ಒಂದು ಫ್ಯಾಮಿಲಿ ಟ್ರೀ ಬೇಕು ಅಂತ ಅಂದರೆ ಹೇಳಿದ್ರೆ ನೋಡ್ರಿ ಒಂದು ಫ್ಯಾಮಿಲಿ ಟ್ರೀ ಬೇಕಂತ ಕೊಡಪ್ಪ ಅಂತ ಹೇಳಿದ್ರೆ ಕೊಟ್ಬಿಡ್ತಾರೆ. ಈ ರೀತಿ ಮಾಡೋದ್ರಿಂದ ಯಾವುದೇ ರಾಜಕೀಯ ವ್ಯಕ್ತಿ ಆಗಲಿ ಎಲ್ಲ ಈ ಪದ್ಮನಾಭರ ಹಿರಿಯ ನಾಗರಿಕರ ಹೃದಯದಲ್ಲಿ ನೆಲೆಸ್ತಾರೆ. ಅದನ್ನು ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ಈ ಮುಖಾಂತರ ತಮ್ಮಲ್ಲಿ ವಿನಂತಿಸ್ತೀನಿ. ಈಗ ತಾವು ಮಾಡಿದ್ದೀರಿ, ನಿಜವಾಗ್ಲೂ ಭಾಳ ಖುಷಿ ಆಗ್ತದೆ. ನಿಜವಾಗ್ಲೂ ಈಗ ಎಷ್ಟೋ ಜನ ಬರ್ತಾರೆ, ನನ್ನ ಫ್ರೆಂಡ್ಸ್ ಎಲ್ಲ ಬರ್ತಾರೆ, ಈ ಖಾತಾ ಮಾಡಿಸ್ತಾ ಇದ್ದಾರೆ. HSR ಲೇಔಟಲ್ಲಿ ಒಂದು ಸೈಟ್ ಇದೆ, ಅವನು ಬಂದಿದ್ದಾರೆ ನನ್ನ ಹತ್ರ, ಮುಸ್ತಫಾ ಅಲಿ ಖಾನ್ ಅಂತ ಅಂದ್ಬಿಟ್ಟು ನಿಮ್ಮ ಹತ್ರ ಮಾಡಿಸಿದ್ದಾರೆ. ಎಷ್ಟೋ ಜನ ಬಂದು ಮಾಡಿದ್ದಾರೆ, ದುಡ್ಡಿಲ್ಲದೆ ಮಾಡಿಕೊಡ್ತಾ ಇದ್ದೀರಿ. ಇಂಥ ಕೆಲಸನ ಮಾಡೋದ್ರಿಂದ ನೀವು ಪದ್ಮನಾಭನಗರ ಎಲ್ಲ ನಾಗರಿಕರ ಹೃದಯನ ಗೆಲ್ಬೋದು ಅಂತ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪ್ರಕಾಶಣ್ಣ, ಯಾವತ್ತು ಫಸ್ಟು ನಾವು ರಾಜಕೀಯಕ್ಕೆ ಹೋಗ್ತೀವೋ ಬಿಡ್ತೀವೋ, ಅಧಿಕಾರ ಸಿಗುತ್ತೋ ಬಿಡುತ್ತೋ, ಇದೆಲ್ಲ ಸೆಕೆಂಡ್ರಿ. ಫಸ್ಟ್ ನಾವು ಜನರ ಸರ್ವಿಸ್ ಮಾಡಬೇಕು. ಗ್ರಾಸ್ ರೂಟ್ ಲೆವೆಲಲ್ಲಿ ಜನರಿಗೆ ಕಷ್ಟ ಸುಖ ಏನು ಅಂತ ಕೇಳಬೇಕು. ಅವ್ರ ಮನೆ ಬಾಗಿಲಿಗೆ ನಾವು ಹೋಗ್ಬೇಕಾಗ್ತದೆ. ಹೌದು. ಆಮೇಲೆ ಅವ್ರಿಗೆ ಕಷ್ಟ ಅಂತ ಬಂದಾಗ ಯಾರಾದರೂ ಒಬ್ಬರು ಹೇಳ್ಕೊಳ್ಲಿಕ್ಕೆ ಒಬ್ಬ ವ್ಯಕ್ತಿ ಬೇಕಾಗ್ತದೆ. ಈ ನಿಟ್ಟಿನಲ್ಲಿ ನಿಮಗೆ ಅಂದರೆ ಬರೀ ನಿಮಗಲ್ಲ, ನಿಮ್ಮ ಸುತ್ತಮುತ್ತಲು ಇರ್ತಕ್ಕಂಥ ಪದ್ಮನಾಭನಗರ ನಿಮ್ಮ ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ನಿಮ್ಮ ಬಡಾವಣೆ ಸುತ್ತಮುತ್ತಲು ನಿಮ್ಮ ನೇಬರ್ಸ್ ಆಗಿರ್ಬೋದು, ನಿಮಗೆ ಆ ಒಂದು ವ್ಯಕ್ತಿ ಕಷ್ಟ ಬಂದಾಗ, ಏನೇ ಕಷ್ಟ ಆಗಿರ್ಬೋದು, ನಿಮ್ಮ ಸಿವಿಕ್ ಇಶ್ಯೂಸ್ ಆಗಿರ್ಬೋದು, ಪರ್ಸನಲ್ ಇಶ್ಯೂಸ್ ಆಗಿರ್ಬೋದು, ನಿಮಗೆ ಖಾತಾ ವಿಚಾರದಲ್ಲಿ ಆಗಿರ್ಬೋದು, ಮತ್ತೊಂದರಲ್ಲಿ ಈಗ ನೀವು ಆರೋಗ್ಯ ಮತ್ತು ಶಿಕ್ಷಣ ಎಲ್ಲ ಹೇಳಿದ್ರಿ, ಇದರಲ್ಲಿ ಏನೇ ಕಷ್ಟ ಬಂದರೂ ನಿಮ್ಗಲ್ದಿರ ಪಕ್ಕದ ಮನೆಯವ್ರಿಗೆ ಬಂದರೂ ಕೂಡ ನೀವು ಆ ಸಪೋರ್ಟ್ ಸಿಸ್ಟಮ್ ಅಂತ ಪದ್ಮನಾಭನಗರದಲ್ಲಿ ಕಾಣಿದ್ದೀರಾ. ಅಂದರೆ ಫಸ್ಟ್ ಹೋಗಿ ಒಬ್ಬ ವ್ಯಕ್ತಿಗೆ ಹೇಳ್ಕೊಂಡ್ರೆ ನನ್ನ ಕಷ್ಟ ಪರಿಹಾರ ಆಗುತ್ತೆ ಅಂತ ಒಂದು ಭರವಸೆ ನಿಮ್ಗೆ ಯಾರ ಮೇಲಾದ್ರೂ ಬಂದಿದೆಯಾ? ನಿಜವಾಗ್ಲೂ ಬಂದಿದೆ. ನನಗಿವಾಗ ನಾನು ಎಷ್ಟೋ ಜನ ಬರ್ತಾರೆ ನನ್ನ ಹತ್ರ, ಎಲ್ಲರನ್ನ ಕರ್ಕೊಂಡು ನಾನು ನಿಮ್ಮ ಆಫೀಸ್ನಲ್ಲೇ ನಾನು ಮಾಡಿಸಿದ್ದೆ. ನಾನು ಈ ಖಾತಾ ಆಗಿರ್ಬೋದು ಮತ್ತೊಂದು ಏನಾದರೂ ಆಗಿರಲಿ, ಎಲ್ಲನೂ ನಿಮ್ಮ ಆಫೀಸಿಂದಲೇ ನಾನು ಮಾಡಿಸಿದ್ದೆ. ನಾನು ಅಲ್ಲಿ ಬಂದರೆ ಅವರು ನಿಜವಾಗ್ಲೂ ನನಗೆ ಭಾಳ ಖುಷಿಯಾಗುತ್ತೆ. ಅಲ್ಲಿ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿ ಇದ್ದಾರಲ್ಲ, ಅವರು ಮಾತಾಡ್ತಕ್ಕಂಥ ನಯವಾದ ಮಾತು, ವಿನಯತೆಯಿಂದ ಮಾತಾಡೋದು ನೋಡಿ ನನಗೆ ಭಾಳ ಖುಷಿ ಆಗ್ತೀವಿ. ಒಬ್ಬರಾದರೂ ಬೇರೆಯವರಾಗಿದೆ, ಹೋಗ್ರಿ ನೀವು ಸರ್ಕಾರಿ ಕಚೇರಿಗೆ ಹೋಗಿ, ನೀವು ಆ ಮಾತನ್ನು ಕೇಳೋದೇ ಇಲ್ಲ. ಅಂಥದ್ರಲ್ಲಿ ನಿಮ್ಮ ಒಂದು ಕಚೇರಿನಲ್ಲಿ ಯಾರಾದರೂ ಬಂದು ಕಷ್ಟ ಹೇಳಿದ್ರೆ, ನೋಡಪ್ಪ ಹೀಗೆ ಮಾಡಬೇಕು ಗೈಡ್ ಮಾಡ್ತಾರೆ. ನಿಜವಾಗ್ಲೂ ಭಾಳ ಸಂತೋಷ ಆಗ್ತಾಯಿದೆ ನನಗೆ. ಯಾವತ್ತೂ ಮನಸ್ಸನ್ನು ಕೆಟ್ಟದ್ದು ಮಾಡಿಕೊಂಡು ಒಬ್ಬರ ಹತ್ರ ಮಾತಾಡೋದು ನನ್ನ ಕಣ್ಣಿಂದ ನಾನು ನೋಡಲಿಲ್ಲ. ಅವ್ರಿಗೆ ನಿಜವಾಗ್ಲೂ ಭಾಳ ಖುಷಿ ಇದೆ ನನಗೆ ಮಾತ್ರ. ಆ ವಿಷಯದಲ್ಲಿ ನೀವು ರಾಜಕೀಯದಲ್ಲಿ ಇಲ್ಲದೇ ಇದ್ದರೂ ಸಹ ಈ ಕೆಲಸ ಮಾಡ್ತಾ ಇರೋದ್ರಿಂದ ನಾನು ಪದ್ಮನಾಭ ನಾಗರಿಕರ ಪರವಾಗಿ ನಾನು ನಿಮಗೆ ವಂದನೆಗಳನ್ನು ನಾನು ಸಲ್ಲಿಸ್ತೀನಿ. ತುಂಬ ಧನ್ಯವಾದ ಪ್ರಕಾಶಣ್ಣ. ನಿಮ್ಮ ಕಲ್ಪನೆಯ ಪದ್ಮನಾಭನಗರ ಮುಂದಿನ ಪೀಳಿಗೆಗೆ ಹೇಗಿರಬೇಕು? ಈ ಥರ ಜನಾಂಗ ಬರಬೇಕಷ್ಟೇ. ನನಗೆ ಈ ಥರ ನಮ್ಮ ನಾಗರಿಕರ ಕಷ್ಟ ಆಲಿಸ್ತಕ್ಕಂಥ ಜನಗಳು ಬಂದರೆ ನಿಜವಾಗ್ಲೂ ನಮ್ಮದು ಒಂದು ಪದ್ಮನಾಭನಗರ ಮಾದರಿ ಕ್ಷೇತ್ರ ಆಗುತ್ತೆ, ಕಾನ್ಸ್ಟಿಟ್ಯೂನ್ಸಿ ಆಗುತ್ತೆ. ಇದನ್ನು ನೋಡಿ ಬೇರೆಯವ್ರು ಕಲಿಯೋರ ಥರ ಮಾಡಬೇಕು ಅಂತ ಅನ್ನೋ ಉದ್ದೇಶ ಅಷ್ಟೇ. ಯಾಕೆಂದರೆ ಪದ್ಮನಾಭನಗರ ಅಂದರೆ ಆಲ್ಮೋಸ್ಟ್ ಎಲ್ಲ ಡೆವಲಪ್ ಆಗಿಬಿಟ್ಟಿದೆ ಪ್ರಕಾಶಣ್ಣ. ಸುಮಾರು ಔಟ್ಸ್ಕರ್ಟ್ಸಲ್ಲಿ ಇರ್ತಕ್ಕಂಥ ಒಂದಷ್ಟು ಸ್ಲಮ್ ಪಾಕೆಟ್ಸು ಮತ್ತೊಂದು ಆಗುವಂಥದ್ದು ಇನ್ನೂ ಇದೆ. ಒಂದು ಕಡೆ ರೆವಿನ್ಯೂ ಪ್ಯಾಕೆಟ್ಸ್ ಇದೆ. ಅದು ಬಿಟ್ಟರೆ ಎಲ್ಲ ಕಡೆ ಡೆವಲಪ್ಮೆಂಟ್ ಅಂತೂ ಆಗಿದೆ. ನಮ್ಗೆ ಏನು ಬೇಕಾಗಿದೆ ಪದ್ಮನಾಭನಗರಕ್ಕೆ? ನಮ್ಮ ಕಷ್ಟನ ಏನೋ ಸಮಸ್ಯೆ ಬಂದರೆ ಕೇಳೋಂಥ ಒಬ್ಬರು ವ್ಯಕ್ತಿ ಬೇಕು. ಆಮೇಲೆ ನಮಗೆ ಈಗ ನಿಮಗೆ ಆಗಲಿ ಪ್ರಕಾಶಣ್ಣ, ನಿಮಗೆ ಏನು ನಿಮ್ಮ ಸ್ವಂತ ವಿಚಾರವಾಗಲಿ, ನೀವು ಇನ್ನೊಂದೇನು ನೀವೇನು ಹೋಗಿ ಪ್ರತಿನಿಧಿಗಳ ಹತ್ರ ನೀವೇನು ಕೇಳೋದಿಲ್ಲ. ನೀವೇನು ಕೇಳ್ತೀರಾ? ನನ್ನ ಮನೆ ಮುಂದೆ ಕಸ ಬಿದ್ದಿದ್ರೆ ಎತ್ತಬೇಕು, ಹೌದು, ಏನೋ ಡ್ರೈನೇಜ್ ಬ್ಲಾಕ್ ಹಾಕಿದ್ರೆ ಕ್ಲೀನ್ ಮಾಡಿಸ್ಬೇಕು. ಇದಕ್ಕೆ ತಾನೇ ನೀವು ಪ್ರತಿನಿಧಿಗಳನ್ನ ಆಯ್ಕೆ ಮಾಡೋದು. ಈ ತರ ಒಂದು ರೆಸ್ಪಾನ್ಸ್ ಸಿಸ್ಟಮ್ ಇದ್ರೆ ಸಾಕು ಅಂತ ನನಗೆ ಸುಮಾರು ಜನ ಬಂದು ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ
ನೀವು ಕೂಡ ಎಷ್ಟೊಂದು ಕಡೆ ಓಡಾಡ್ತಾ ಇರ್ತೀರ ಪದ್ಮನಾಭ ನಗರದ ಕಡೆ. ಸುಮಾರು ಜನ ನಿಮಗೆ ಪರಿಚಯ ಇದ್ದಾರೆ, ಯಾಕೆಂದರೆ ಹಳಬರು ಇದ್ದಾರೆ, ಹೊಸಬ್ರು ಇದ್ದಾರೆ. ಈಗ ಯಂಗ್ ಜನ್ರೇಷನ್ ಕೂಡ ಸುಮಾರು ಜನ ನೀವು ಇಂಟ್ರ್ಯಾಕ್ಟ್ ಮಾಡ್ತೀರಾ. ಆ ಯುವಕರ ಜೊತೆ ನೀವು ಇಂಟ್ರ್ಯಾಕ್ಟ್ ಮಾಡಿದಾಗ ನಿಮಗೆ ಅವ್ರು ಏನು ಹೇಳ್ತಾರೆ ಪ್ರಕಾಶಣ್ಣ ಪದ್ಮನಾಭ ನಗರದ ಬಗ್ಗೆ? ನಾನು ಎಷ್ಟೋ ಜನ ಕೇಳಿದಾಗ ನನಗೆ ಹೇಳ್ತಾರೆ ಅವರು, ಬೆಂಗಳೂರಿಗೆ ಯಾಕೆ ಹೋಗ್ತೀರಿ ನೀವು ಖಾತೆ ಮಾಡಿಸ್ಬೇಕಾದ್ರೆ, ಇಲ್ಲೇ ಶ್ರೀನಿವಾಸ್ ಅವ್ರದ್ದೊಂದು ಆಫೀಸ್ ಇದೆ, ಪ್ರಮೋದ್ ಅವ್ರ ಆಫೀಸ್ ಇದೆ, ಅಲ್ಲೋಗಿ ಮಾಡಿಸಿ ಸರ್ ಅಂತ ಹೇಳ್ತಾರೆ. ನನಗೆ ಹೇಳಿದ್ರು, ನಾನು ಭಾಳ ಖುಷಿ ಪಟ್ಟೆ. ಅವರು ನನಗೆ ಭಾಳ ಖುಷಿ ಆಗ್ತದೆ. ಅಟ್ಲೀಸ್ಟ್ ಏನಾದರೂ ಒಂದು ವಿಷಯ ಇದ್ದರೆ ಅಟ್ಲೀಸ್ಟ್ ನಿಮ್ಮ ಆಫೀಸ್ ಜ್ಞಾಪಕಕ್ಕೆ ಬರ್ತದಲ್ಲ ಅವ್ರಿಗೆಲ್ಲರಿಗೂ, ಅದೊಂದು ಭಾಳ ಖುಷಿ ಸಂಗತಿ ನನಗೆ ಅದು. ಆಗಲಿ ಪ್ರಕಾಶಣ್ಣ, ನಮ್ಮದು ಒಂದು ಸೇವೆ ಏನಿದೆ, ನಾವು ನಿಸ್ವಾರ್ಥವಾಗಿ ಏನೇ ಒಂದು ಸೇವೆ ಮಾಡಿದ್ರು ಅದು ಜನಕ್ಕೆ ತಲುಪುತ್ತೆ ಹೌದೌದು ಅಂತ ಒಂದು ಭಾವನೆ. ಅಷ್ಟು ಬಿಟ್ಟರೆ ಬೇರೆ ಏನು ಅಧಿಕಾರ ಸಿಗಬೇಕು, ಅಧಿಕಾರ ಹಿಡಿಲೇಬೇಕು ಅನ್ನೋದೊಂದು ಏನು ಛಲ ಏನಿಲ್ಲ, ಹಠ ಇಲ್ಲ. ಹಠ ಇದೆ ಏನಕ್ಕೆ ಅಂದರೆ ಒಂದು ಸಾಧನೆ ಮಾಡಬೇಕು ಅನ್ನೋದು ಒಂದು ಹಠ ಇದೆ. ಬಟ್ ಇದನ್ನೇ ಮಾಡಿ ಅದನ್ನ ತಗೊಬೇಕು ಅನ್ನೋದು ಅಂತ ಉದ್ದೇಶ ಏನಿಲ್ಲ. ಮಂಜುನಾಥ್ ಅವರು ಅಲ್ಲಿ ಜಯದೇವದಲ್ಲಿ ಡೈರೆಕ್ಟರ್ ಆಗಿದ್ರು. ಹೌದು. ನಮ್ಮ ಚನ್ನಪಣ್ಣದನ್ನೊಬ್ಬ ರೈತ, ಅವನು ಹಾರ್ಟ್ ಆಪ್ರೇಷನ್ ಮಾಡಬೇಕಾಯಿತು. ಅವ್ರು ಬಂದು ಕರ್ಕೊಂಬಂದೆ, ನಾನು ಸೇರಿಸಿದಾಗ ಮಂಜುನಾಥ್ ಅವ್ರು ಕೇಳಿದ್ರು, ಏನಪ್ಪ ಇಷ್ಟು ದುಡ್ಡಾಗುತ್ತೆ, ಎಷ್ಟು ಕಟ್ಟಕ್ಕಾಗತ್ತೆ ನಿನ್ನ ಕೈಲಿ ಅಂತ. ಸರ್ ನನ್ನ ಹತ್ರ ಒಂದು ಹಸು ಇದೆ, ಅದನ್ನು ಮಾಡಿಬಿಡ್ತೀನಿ ಸರ್, ಒಂದು 40,000 ರೂಪಾಯಿ ಆಗುತ್ತೆ, ದಯವಿಟ್ಟು ನನಗೊಂದು ಮಾಡಿಕೊಡಿ ಸರ್, ನನ್ನ ಪ್ರಾಣ ಉಳಿಸಿ ಸರ್ ಅಂತ ಹೇಳಿದೆ. ಸರಿ ಅಂದ್ಬಿಟ್ಟು ಅವರು ಅವ್ನು ಅಡ್ಮಿಟ್ ಮಾಡಿಕೊಂಡು ಆಪ್ರೇಷನ್ ಮಾಡಿದ್ರು. ಆಪ್ರೇಷನ್ ಮಾಡಿದ್ಮೇಲೆ ಮತ್ತೆ ಕರ್ಸಿದ್ರು ಅವ್ನ ಚೇಂಬರ್ಗೆ. ನೋಡಪ್ಪ, ಈಗ ನಿಂದೆಲ್ಲ ಆಪ್ರೇಷನ್ ಆಗಿದೆ, ನೀನು ಚೆನ್ನಾಗಿದ್ದೀಯಾ, ಏನು ಮಾಡ್ತೀಯಾ ದುಡ್ಡಿಗೆ ಅಂತ. ಸರ್ ಅದೇ ಹಸು ಇದೆ ಸರ್, ಹೇಳಿದ್ದೀನಿ ಸರ್, ನಾಳೆದಲ್ಲಿ ಮಾರ್ಬಿಟ್ಟು ದುಡ್ಡು ತಂದು ಕೊಟ್ಬಿಡ್ತೀನಿ ಸರ್. ಅಲ್ಲಪ್ಪ ನೀನು ಬೇರೆ ಏನು ಕೆಲಸ ಮಾಡ್ತೀಯ ಅಂತ ಕೇಳಿದ್ರು. ಏನೋ ಕೂಲಿ ಮಾಡ್ಕೊಂಡು ಹೋಗ್ತೀನಿ ಸರ್, ನನಗೆ ಪ್ರಾಣ ಉಳಿಸಿದ್ರಿ ಅಂತ. ಅಲ್ಲ, ಕೂಲಿ ಮಾಡೋಕ್ಕಾಗಲ್ವಲ್ಲ ನಿನ್ಗೆ, ಹಾರ್ಟ್ ಆಪ್ರೇಷನ್ ಮಾಡಿರೋದು ನಾವು, ಮತ್ತು ಇನ್ನೇನು ಮಾಡಲಿ ಸರ್ ಅಂತ. ಏನು ಪ್ರಕಾಶ್ ಈ ಥರ ದುಡ್ಡು ಕೊಡ್ತೀನಿ ಅಂತ ಹೇಳ್ತಿದ್ದಾರೆ, ಮತ್ತು ಅವ್ರ ಕೈಲಿ ಕೆಲಸ ಮಾಡೋಕ್ಕಾಗಲ್ಲ, ಏನು ಮಾಡ್ತೀನಿ ಅಂತ ಕೇಳ್ತಾರೆ. ಸರ್ ಅವ್ನ ಕೈಯಲ್ಲಿ ಕೊಡೋಕ್ಕಾಗುತ್ತೆ ಸರ್ ದುಡ್ಡು ಅಂತ. ನಾನು ತಮಾಷೆ ನಗ್ತಾ, ಅದಕ್ಕೆ ಆಯ್ತಪ್ಪ ನೀನು ಅದೇನೋ ಪ್ರಕಾಶ್ ಈ ಥರ ಅಂದ್ಬಿಟ್ರು, ನನಗೊಂದು ಭಾಷೆ ಕೊಡು ನೀನು ಅಂತ ಕೇಳಿದ್ರು ಅವರು. ಅವ್ನು ಭಾಷೆ ಕೊಟ್ಟ. ಏನಂತ ಹೇಳಿದ್ರು ಅಂತಂದರೆ, ಹಸು ಮಾರಬಾರ್ದು ನೀನು ಅಂತ ಹೇಳಿ. ಹಸುನ ಸಾಕೊಂಡು ಹೋಗೋದ್ರಿಂದ ನಿನ್ನ ಜೀವನ ನಡೀತದೆ ಅಂತ ಹೇಳಿದ್ರು. ಅವನು ಸಡನ್ನಾಗಿ ಹೋಗ್ಬಿಟ್ಟು ಅವ್ರ ಕಾಲಿಗೆ ಬಿದ್ದ, ನನ್ನ ಕಾಲಿಗೂ ಬಿದ್ದುಬಿಟ್ಟ. ಅವನು ಇವತ್ತೂ ಅವ್ರ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಾನೆ ಮನೆಯಲ್ಲಿ. ಮಂಜುನಾಥ್ ಅವ್ರ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಾನೆ. ಆ ರೀತಿ ಯಾವುದೇ ರಾಜಕೀಯ ವ್ಯಕ್ತಿ ಆಗಲಿ, ನನಗೆ ಪಕ್ಷ ಪಾರ್ಟಿ ಇಂಪಾರ್ಟೆಂಟ್ ಅಲ್ಲ, ನನಗೆ ವ್ಯಕ್ತಿ ಇಂಪಾರ್ಟೆಂಟ್ ಅಷ್ಟೇ. ನನಗೆ ಸ್ಥಳೀಯವಾಗಿ ನನಗೆ ಬೇಕಾದ ವ್ಯಕ್ತಿ, ನನಗೆ ಕಷ್ಟಕ್ಕೆ ಸ್ಪಂದಿಸೋರು ಬೇಕಾಗಿದೆ ಅಷ್ಟೇ. ಆ ರೀತಿ ಕೆಲಸನ ನೀವು ಮಾಡ್ತಾ ಇದ್ದೀರಿ, ನಿಜವಾಗ್ಲೂ ನನಗೆ ಭಾಳ ಹೆಮ್ಮೆ ಆಗ್ತದೆ, ಸಂತೋಷ ಆಗ್ತದೆ. ನೀವು ಶ್ರೀನಿವಾಸ್ ಅವ್ರ ಮಗ ಆಗಿರೋದಕ್ಕೆ ಸಾರ್ಥಕ ಅಂತ ಹೇಳ್ತದೆ ನಾನು ಅಷ್ಟೇ.